ಅಕ್ಕ ಅಕ್ಕ, ಇವತ್ತು ಕಾಲೇಜಲ್ಲಿ ಫ್ರೆಶರ್ಸ್ ಪಾರ್ಟಿ ಇದೆಯಲ್ವಾ? ನನಗೆ ನೀನು ಡ್ರೆಸ್ ಕೊಡ್ತೀಯಾ? ನನ್ನ ಹತ್ರ ಯಾವ ಡ್ರೆಸ್ಸು ಇಲ್ಲ. ಅದು ಬೇರೆ ಕಾಲೇಜಲ್ಲಿ ಬೇಗ ಸಡನ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ರಲ್ವಾ, ಹಾಗಾಗಿ ಇವಾಗ ನನಗೆ ಇಷ್ಟ ಆಗಿರೋ ಡ್ರೆಸ್ ತಗೊಳ್ಳೋದಕ್ಕೂ ಆಗಲ್ಲ. ಆದರೆ ನಿನ್ನ ಹತ್ರ ಒಂದು ಡ್ರೆಸ್ ಇದೆಯಲ್ಲ, ಪಿಂಕ್ ಸ್ಯಾರಿ ಲೆಹೆಂಗಾ ಆ ಥರ ಇದೆಯಲ್ಲ, ಅದನ್ನು ನನಗೆ ಕೊಡ್ತೀಯಾ? ನಾನು ಇವತ್ತು ಒಂದಿನ ಹಾಕಿ ನಿನಗೆ ವಾಪಸ್ ರಿಟರ್ನ್ ಕೊಡ್ತೀನಿ. ಏನು, ನನ್ನ ಡ್ರೆಸ್ ಬೇಕಾ? ಅಲ್ಲ, ನೀನು ಹುಟ್ಟಾಗಿಂದನೂ ನನಗೆ ಏನೇನು ಸೇರ್ಬೇಕಾಗಿತ್ತೋ ಎಲ್ಲನೂ ಕಿತ್ಕೊಂಡಿದ್ಯಾ. ಅಪ್ಪ ಅಮ್ಮನ ಪ್ರೀತಿ, ಅಪ್ಪ ಅಮ್ಮ ಮೊದಲು ಕೊಡ್ತಾ ಇದ್ದಿದ್ದು ಪಾಕೆಟ್ ಮನಿ, ಹಾಗೆ ನನಗೆ ಇಷ್ಟ ಆಗಿದ್ದನ್ನು ಕೊಡಿಸ್ತಾ ಇದ್ರು, ಅದು ಕೂಡ ಇಲ್ಲ. ಏನು ಅಂದ್ರೆ ಏನೇನೂ ಇಲ್ಲ. ಬೆಳಗ್ಗೆ ಏನೇ ತಿಂಡಿ ಮಾಡಿದ್ರು, ಏನೇ ಸ್ವೀಟ್ಸ್ ತಂದ್ರು ನನ್ನ ಕರೆದು ಕೊಡ್ತಾ ಇದ್ರು. ಅದೇ ಇವಾಗ ಎಲ್ಲಾನು ನಿನ್ ಪಾಲಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಾ? ನನ್ನ ಡ್ರೆಸ್ ಮೇಲೆ ಕಣ್ಣು ಹಾಕಿದ್ಯಲ್ಲ. ಇರೋದೇ ನನ್ನ ಹತ್ರ ಸ್ವಲ್ಪ ಡ್ರೆಸ್ಸು, ಅವು ಬೇಕು ಅಂತ ಹೇಳ್ತಿದ್ಯಲ್ಲ. ಬೇಕಾದ್ರೆ ನಿನ್ನ ಹತ್ರ ಇರೋದೇ ಯಾವ್ದಾದ್ರೂ ಹಳೇದನ್ನ ಹಾಕೊಂಡು ಹೋಗು, ನಾನ್ ಮಾತ್ರ ನಿನಗೆ ಕೊಡಲ್ಲ. ಅಯ್ಯೋ, ಯಾಕಕ್ಕ ಹೀಗೆಲ್ಲ ಹೇಳ್ತಿದ್ಯಾ? ನಿನ್ಗೇನ್ ಕಡಿಮೆ ಆಗಿದೆ? ಅಪ್ಪ ಅಮ್ಮ ನಿನ್ನ ರಾಣಿ ಹಾಗೆ ನೋಡ್ಕೋತಾ ಇದ್ದಾರೆ ತಾನೆ. ನೀನ್ ನೋಡಿದ್ರೆ ನಾನು ಹುಟ್ಟಿದ್ಮೇಲೆ ಎಲ್ಲಾನು ಕಳ್ಕೊಂಡೆ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ನನ್ಗಿರೋಳು ನೀನೇ ಅಲ್ವಾ, ಎಲ್ಲಾನು ನೀನೇ ಅಲ್ವಾ. ಏನೇ ಕೇಳ್ಬೇಕಾದ್ರೂ ನಿನ್ನ ಹತ್ರನೇ ತಾನೇ ಕೇಳ್ಬೇಕು. ಸಾಕ್ ಬಾಯ್ ಮುಚ್ಚೆ. ಹೌದು ಕಣೆ, ನನ್ನನ್ನ ಅಪ್ಪ ಅಮ್ಮ ರಾಣಿ ಹಾಗೆ ನೋಡ್ಕೋತಿದ್ದಾರೆ, ಆದ್ರೆ ನಿನ್ನನ್ನ ಮಹಾರಾಣಿ ಹಾಗೆ ನೋಡ್ಕೋತಿದ್ದಾರೆ. ನಾನು ಹುಟ್ಟಿದಾಗ ನನ್ನನ್ನ ಎಷ್ಟು ಆಸೆ ಮಾಡ್ತಾ ಇದ್ರು ಗೊತ್ತಾ? ನನ್ನನ್ನ ಕೂರೋದಕ್ಕೂ ಬಿಡ್ತಿರ್ಲಿಲ್ಲ, ನಿಲ್ಲೋದಕ್ಕೂ ಬಿಡ್ತಿರ್ಲಿಲ್ಲ, ಯಾವಾಗ್ಲೂ ಎತ್ಕೊಂಡೇ ಓಡಾಡ್ತಾ ಇದ್ರು. ಆದ್ರೆ ನೀನ್ ಹುಟ್ಟಿದ್ದು ನನ್ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಅನ್ಸುತ್ತೆ. ನೀನೆಲ್ಲ ಯೂಸ್ ಮಾಡಿ ಬಿಸಾಕಿದ್ದನ್ನ ನನಗೆ ಕೊಡ್ತಾರೆ. ಬಟ್ಟೆ ಆಗ್ಲಿ, ಆಟ ಸಾಮಾನಾಗ್ಲಿ, ಪ್ರತಿಯೊಂದು ಅಷ್ಟೇ. ನೀನ್ ಆಟ ಆಡಿ ಬಿಟ್ಟಿರೋದನ್ನ ನನಗೆ ಕೊಡ್ತಾರೆ. ಆಟ ಆಡ್ಕೋ ಹೋಗು, ಯೂಸ್ ಮಾಡ್ಕೋ ಹೋಗು ಅಂತ ಅಷ್ಟು ಕೇರ್ಲೆಸ್ ಆಗ್ಬಿಟ್ಟಿದ್ದೀನಿ. ಸಾಕ್ ಬಾಯ್ ಮುಚ್ಚೆ. ಕಾವ್ಯ, ಅದೇನ್ ಮಾತು ಅಂತ ಆಡ್ತಿದ್ಯಾ? ಅಲ್ಲ ಕಣೆ, ಇಷ್ಟು ದೊಡ್ಡೋಳಾಗಿದ್ಯಾ, ವಯಸ್ಸಾಗಿದೆ, ಆದ್ರೂ ಕೂಡ ನಿನಗೆ ಬುದ್ಧಿ ಇಲ್ವೇನೆ? ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವೇನೆ? ಎಲ್ಲಾನು ನಿನ್ ತಂಗಿನ ನೋಡಿ ಕಲಿ. ಅವಳು ಅಷ್ಟು ಚಿಕ್ಕೋಳಾದ್ರೂ ಎಷ್ಟು ಬುದ್ಧಿವಂತೆ. ಯಾರ ಹತ್ರ ಏನ್ ಮಾತಾಡ್ಬೇಕು, ಹೇಗಿರ್ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ಅಂತ ನೋಡ್ ಕಲಿ. ನೋಡಿದ್ಯಾ, ಇವಾಗ್ಲೂ ನಿನಗೆ ನಿನ್ ಮಗಳೇ ಹೆಚ್ಚು. ನಿನ್ ಮಗಳ ಮೇಲೆ ಪ್ರೀತಿ ಜಾಸ್ತಿ ಇದೆ ನೋಡು. ನಾನ್ ಮಾತ್ರ ನಿನ್ ಮಗಳು ಕೇಳಿರೋ ಬಟ್ಟೆನ ಕೊಡೋದಿಲ್ಲ. ಬೇಕಾದ್ರೆ ನೀನೇ ಇನ್ನೊಂದ್ ಜೊತೆ ಕೊಡ್ಸು. ಸಾಕ್ ಬಾಯ್ ಮುಚ್ಚೆ. ಕೆನ್ನೆ ಮೇಲೆ ಹೊಡೆದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಹೊಟ್ಟೆ ಒಳಗೆ ಹೋಗ್ಬೇಕು ಒಂದೇ ಸರಿ. ನೋಡು, ಬಾಯಿ ಮುಚ್ಕೊಂಡು ಅವಳು ಏನ್ ಕೇಳ್ತಿದ್ದಾಳ ಕೊಡು. ನಾವೇ ಕೊಡ್ಸಿರೋದು ಎಲ್ಲಾನು. ಸುಮ್ನೆ ಕೊಡು. ಅಕ್ಕ ತಂಗಿ ಇಬ್ರು ಹಂಚ್ಕೋಬೇಕು. ಅದ್ ಬಿಟ್ಟು ಹೀಗ್ ದುರಂಕಾರ ಮಾಡೋದಲ್ಲ. ನಿನ್ ತಂಗಿನ ನೋಡಿ ಸ್ವಲ್ಪ ಕಲಿ. ಕಾವ್ಯ ರೇಣುಕಾ ಮತ್ತೆ ಅರವಿಂದ್ ದಂಪತಿಗಳ ಮುದ್ದಿನ ಮಗಳಾಗಿರ್ತಾಳೆ. ಆದ್ರೆ ಅದು ಎಷ್ಟು ದಿನ? ಸ್ವಲ್ಪ ಸಮಯ ಮಾತ್ರನೇ. ಯಾಕೆ ಅಂದ್ರೆ ಅರವಿಂದ್ ಮತ್ತೆ ರೇಣುಕಾ ದಂಪತಿಗಳಿಗೆ ಶ್ರಾವ್ಯ ಅನ್ನೋ ಇನ್ನೊಬ್ಳು ಮಗಳು ಹುಟ್ಟುತ್ತಾಳೆ. ಪ್ರತಿ ಮನೆಯಲ್ಲೂ ಕಿರಿ ಮಕ್ಕಳನ್ನ ತಂದೆ ತಾಯಿ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾರೆ. ಕಾರಣ ಇಷ್ಟೇ, ಅವರು ಆ ಮನೆಯಲ್ಲಿ ತುಂಬಾ ಚಿಕ್ಕವರು ಅನ್ನೋದಕ್ಕೆ. ಅರವಿಂದ್ ಮತ್ತೆ ರೇಣುಕಾ ದಂಪತಿಗಳು ಕೂಡ ಶ್ರಾವ್ಯನ ತುಂಬಾ ಪ್ರೀತಿ ಮಾಡೋದು ಕಾವ್ಯನಿಗೆ ಸಹಿಸೋದಕ್ಕಾಗಲ್ಲ. ಇವಳು ಹುಟ್ಟಿದ್ಮೇಲೆ ನನಗೆ ಸಿಗ್ತಾ ಇರೋ ಪ್ರೀತಿ ಎಲ್ಲಾನು ಕಿತ್ಕೊಂಡ್ಲು ಅನ್ನೋ ಕಾರಣಕ್ಕೆ ಶ್ರಾವ್ಯನ ಕಾವ್ಯ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಒಂದಿನ ಕಾವ್ಯನ ನೋಡೋದಕ್ಕೋಸ್ಕರ ಗಂಡನ ಮನೆಯವ್ರು ಬಂದಿರ್ತಾರೆ. ನೋಡಿ, ನನ್ನ ಮಗ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ, ಕೈ ತುಂಬ ಸಂಬಳ ಇದೆ, ಹಾಗೆ ಕಂಪ್ನಿನಲ್ಲಿ ಕೂಡ ಅವನಿಗೆ ಒಳ್ಳೆ ಹೆಸರಿದೆ. ನಿಮ್ಮ ಮಗಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ. ನನ್ನ ಮಗನಿಗೆ ನಿಮ್ಮ ಮಗಳನ್ನ ನೋಡಿದ ಕೂಡಲೇ ತುಂಬ ಇಷ್ಟ ಆಗಿದೆ ಅಂತೆ. ಹಾಗಾಗಿ ನಾನು ಸೀದಾ ನಿಮ್ಮ ಹತ್ರನೇ ಕೇಳೋಣ ಅಂತ ಬಂದ್ಬಿಟ್ವಿ. ಇದರಿಂದ ನಿಮ್ಗೇನು ಬೇಸರ ಇಲ್ಲ ತಾನೆ? ಅಯ್ಯೋ ಬೀಗ್ರೆ, ಇದೇನು ಮಾತು ಅಂತ ಆಡ್ತಿದ್ದೀರಾ? ನಿಮ್ಮಂಥ ಒಳ್ಳೆ ಸಂಬಂಧ ನಮ್ಮ ಮನೆ ಬಾಗ್ಲವರೆಗೂ ಬಂದಿರೋದೇ ಹೆಚ್ಚು. ಹೀಗಿರುವಾಗ ನಾವು ನಿಮ್ಮ ಮೇಲೆ ಬೇಸರ ಮಾಡ್ಕೋತೀವ? ಛೇಚೆ, ಅದೆಲ್ಲ ಏನೂ ಇಲ್ಲ. ನಮ್ಮ ಮಗಳು ನಿಮ್ಮ ಮನೆ ಸೊಸೆ ಆಗೋದ್ರಿಂದ ಸುಖವಾಗಿರ್ತಾಳೆ ಅಂದರೆ ಇನ್ನೇನು ಬೇಕು ಹೇಳಿ? ಹಾಗಾದರೆ ಬೀಗ್ರೆ, ಇನ್ನೇನು ಮತ್ತೆ ನಿಮ್ಮ ಮಗಳನ್ನ ಬರೋದು ಕೇಳ್ತೀರಾ? ಅಮ್ಮ ಕಾವ್ಯ, ಬಾರಮ್ಮ, ಎಲ್ಲರೂ ಕಾಯ್ತಾ ಇದ್ದೀವಿ. ಬೀಗ್ರೆ, ಇವಳೆ ನನ್ನ ಮೊದಲನೇ ಮಗಳು ಕಾವ್ಯ. ಓ, ನನಗಿವಾಗ ಅರ್ಥ ಆಗ್ತಿದೆ ನನ್ನ ಮಗ ಯಾಕೆ ನಿಮ್ಮ ಮಗಳನ್ನ ಇಷ್ಟಪಟ್ಟ ಅಂತ. ಒಳ್ಳೆ ಕೊಂಬೆ ಕೊಂಬೆ ಇದ್ದಾಗಿದ್ದಾಳೆ. ನನಗಂತೂ ಬಹಳ ಇಷ್ಟ ಆಗ್ಬಿಟ್ಲು. ಅಯ್ಯೋ ಅಮ್ಮ, ನಾನು ಇಷ್ಟಪಟ್ಟಿದ್ದು ಈ ಹುಡುಗಿನ ಅಲ್ಲ. ಅಯ್ಯೋ, ಇದೇನೋ ಹೀಗೆ ಹೇಳ್ತಿದ್ಯಾ? ಅಲ್ಲ ಕಣೋ, ಈ ಮನೆ ಹುಡುಗಿನೇ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ಯಲ್ವಾ? ಇವಳೆ ಕಣೋ ಇವ್ರ ಮಗಳು. ಅಯ್ಯೋ ಅಮ್ಮ, ಇನ್ನೂ ಒಬ್ಳು ಇದ್ದಾಳೆ ಅನ್ಸುತ್ತೆ. ನಾನು ಇವಳನ್ನ ಇಷ್ಟಪಟ್ಟಿಲ್ಲ. ಅವಳು ನೋಡೋದಕ್ಕೆ ಸ್ವಲ್ಪ ನಿನ್ನ ಹಾಗೆ ಅನ್ನಿಸ್ತಾಳೆ. ಬೇಕಾದ್ರೆ ಅವ್ರಿಗೆ ಇನ್ನೊಬ್ಳು ಮಗಳಿದ್ದಾಳ ಅಂತ ಕೇಳ್ಬಿಟ್ಟು ನೋಡಮ್ಮ. ನನಗೆ ಇವಳು ಇಷ್ಟ ಇಲ್ಲ, ನಾನು ಅವಳನ್ನೇ ಇಷ್ಟಪಟ್ಟಿರೋದು. ಅಯ್ಯೋ, ಹೀಗಂದ್ರೆ ಹೇಗೋ? ಅಲ್ಲ ಕಣೋ, ಮೊದಲನೇ ಮಗಳನ್ನ ನೋಡೋದಕ್ಕೆ ಬಂದು ಎರಡನೇ ಮಗಳನ್ನ ಕೇಳಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ. ಸರಿ ಇರು, ಒಂದು ಮಾತು ಕೇಳಿ ನೋಡ್ತೀನಿ. ನಿನ್ನ ಖುಷಿಗಿಂತ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ. ಇರು. ಅರೆ
ಇದೇನ್ ಬಿಗ್ರೆ, ಏನೋ ತಾಯಿ ಮಗ ಇಬ್ರು ಗುಸು ಅಂತ ಮಾತಾಡ್ತಾ ಇದ್ದೀರಾ, ಏನಾಯ್ತು? ಅದು ಬೀಗ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅದೇನಂದ್ರೆ ನನ್ನ ಮಗ ಈ ಮಗಳನ್ನ ಅಲ್ವಂತೆ ಇಷ್ಟಪಟ್ಟಿರೋದು, ಹಾಗಾಗಿ. ಅಯ್ಯೋ, ಇದೇನ್ ಬಿಗ್ರೆ ಹೀಗ್ ಮಾತಾಡ್ತಿದ್ರಾ? ನಿಮ್ ಮಗ ನನ್ ಈ ಮಗಳನ್ನ ಇಷ್ಟಪಟ್ಟಿಲ್ಲ ಅಂದ್ರೆ ನನ್ ಎರಡನೇ ಮಗಳನ್ನ ಇಷ್ಟಪಟ್ಟಿದ್ದಾನೆ ಅಂತನಾ? ಹ್ಞೂ, ಹೌದು ಬೀಗ್ರೆ. ಏನು, ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಮೊದಲನೇ ಮಗಳನ್ನ ನೋಡೋದಕ್ ಬಂದು ಇವಾಗ ಎರಡನೇ ಮಗಳನ್ನ ಕೇಳ್ತಿದ್ದೀರಲ್ಲ. ನೋಡಿ, ಇದೆಲ್ಲ ಸರಿ ಹೋಗೋದೇ ಇಲ್ಲ. ಮೊದಲನೇ ಮಗಳಿದ್ದಂತೆ ಎರಡನೇ ಮಗಳನ್ನ ತೋರ್ಸೋದಕ್ ಆಗೋದೇ ಇಲ್ಲ. ನೀವಿನ್ ಹೊಡ್ಬೋದು. ಅಯ್ಯೋ, ಯಾಕ್ರಿ ಅವಸರ ಮಾಡ್ತೀರಾ? ಅವ್ರು ಕೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ. ಮೊದಲನೇ ಮಗಳು ಮದ್ವೆ ಆದ್ರು, ಎರಡನೇ ಮಗಳು ಮದ್ವೆ ಆದ್ರು ನಮ್ಮನೆ ಮಗಳೇ ಅಲ್ವೇನ್ರಿ ಮದ್ವೆ ಆಗೋದು, ಒಳ್ಳೆ ಮನೆ ಸೇರೋದು. ಹೀಗಿರುವಾಗ ನೀವು ಸುಮ್ಮನೆ ಕೋಪ ಮಾಡ್ಕೊಂಡು ಅವ್ರನ್ನ ಎದ್ದೋಗಿ ಅಂತಿದ್ದೀರಲ್ಲ. ನೋಡಿ, ಅವ್ರು ಕೇಳ್ತಿರೋದು ಯಾವ ರೀತಿನೂ ತಪ್ಪಿಲ್ಲ. ನಾವು ಶ್ರಾವ್ಯಂಗೆ ಈ ಸಂಬಂಧ ಕನ್ಫರ್ಮ್ ಆದ್ರೆ ಅವಳನ್ನೇ ಮದ್ವೆ ಮಾಡೋಣ. ಹುಡುಗ ಕೂಡ ಒಳ್ಳೆ ಕಂಪ್ನಿನಲ್ಲಿದ್ದಾನೆ, ಕೈ ತುಂಬಾ ಸಂಬಳ ತಗೋತಾನೆ, ಹಾಗೆ ಅವನ ಹೆಸರು ಕೂಡ ಚೆನ್ನಾಗಿದೆ. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಅಂತ ಅವ್ರ ಅಮ್ಮನೇ ಹೇಳ್ತಿದ್ದಾರೆ. ಅದು ಅಲ್ಲದೆ ಹುಡುಗಂಗೆ ನಮ್ಮ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ ಅಂತ ಬೇರೆ ಹೇಳ್ತಿದ್ದಾರೆ. ಹೀಗಿರುವಾಗ ನಮ್ಮ ಮಗಳು ಎಲ್ಲೇ ಇದ್ರು ಚೆನ್ನಾಗಿದ್ರೆ ಅಷ್ಟೇ ತಾನೇ ನಾವು ಕೇಳ್ಕೊಳ್ಳೋದು. ಒಳ್ಳೇದಾಗತ್ತೆ. ನೀವು ಕಾವ್ಯನ ಬದಲು ಶ್ರಾವ್ಯನ ಕೊಡೋದಷ್ಟೇ ತಾನೇ, ಏನ್ ವ್ಯತ್ಯಾಸ ಆಗಲ್ಲ. ನೀವು ಒಪ್ಕೊಳ್ರಿ. ಲೇ ರೇಣುಕಾ, ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ ಕಣೆ, ಹಿರಿ ಮಗಳು ಇದ್ದಂತೆ ಕಿರಿ ಮಗಳನ್ನ ಮದ್ವೆ ಮಾಡೋದು ಎಷ್ಟು ಸರಿ ಹೇಳು? ಅವ್ರೇನೋ ಬುದ್ಧಿ ಇಲ್ದಿದ್ದವ್ರ ಹಾಗೆ ಮಾತಾಡ್ತಿದ್ದಾರೆ, ನೀನು ಹಾಗೆ ಮಾತಾಡ್ತಿದ್ಯಲ್ಲೇ. ಅಯ್ಯೋ ರೀ, ಇದ್ರಲ್ಲಿ ಬುದ್ಧಿ ಇರೋದು ಏನ್ರಿ? ಅವ್ರು ಕೇಳ್ತಾ ಇರೋದು ನಮ್ ಎರಡನೇ ಮಗಳನ್ನ ಅಷ್ಟೇ. ಇಬ್ರಲ್ಲಿ ಯಾರಿಗೆ ಮದ್ವೆ ಆದ್ರೂ ಏನು ವ್ಯತ್ಯಾಸ ಆಗಲ್ಲ ಕಣ್ರಿ. ಒಳ್ಳೆ ಮನೆ ಸೇರ್ತಾಳೆ, ಅಷ್ಟೇ ತಾನೇ ಬೇಕಾಗಿರೋದು ನಮ್ಗೆ. ಕಿರಿ ಮಗಳು ಬೇಗ ಮದ್ವೆ ಆದ್ರೆ ಹಿರಿ ಮಗಳಿಗೆ ಆಮೇಲೆ ನಾವು ಹುಡುಕಿ ಮದ್ವೆ ಮಾಡೋಣ. ಏನಾಗತ್ತೆ ಇವಾಗ? ಇವಾಗ ಕಾಲ್ ಬುಡಕ್ ಬಂದಿರೋ ಒಳ್ಳೆ ಸಂಬಂಧನ ಬೇಡ ಅಂತ ದೂರ ತಳ್ಳೋದು ಎಷ್ಟು ಸರಿ ಹೇಳಿ? ನೋಡಿ, ನನ್ನ ಮಾತು ಕೇಳಿ. ಇಬ್ರಲ್ಲಿ ಯಾರಿಗೆ ಒಳ್ಳೇದಾದ್ರೂ ಅವ್ರಿಬ್ರು ನಮ್ಮ ಮಕ್ಳೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದ್ವೆನ ಒಪ್ಕೊಂಡು ನಮ್ ಶ್ರಾವ್ಯನ ತೋರ್ಸೋಣ, ಮುಂದೆ ನೋಡೋಣ. ಸರಿ, ಹಾಗಾದ್ರೆ ನೀನ್ ಇಷ್ಟೊಂದು ಹೇಳ್ತಿದ್ಯಲ್ಲ, ಶ್ರಾವ್ಯನ ಕರ್ಕೊಂಡ್ ಬರೋದಕ್ಕೆ ಹೇಳು. ಅರವಿಂದ್ಗೆ ಹೆಂಡತಿ ಹೇಳ್ತಾ ಇರೋದು ಒಂದ್ ಮಟ್ಟಿಗೆ ಸರಿ ಅನ್ಸುತ್ತೆ. ಹಾಗಾಗಿ ಕಾವ್ಯನ್ ಬದಲಿಗೆ ಶ್ರಾವ್ಯನ ತೋರಿಸ್ತಾರೆ. ಮನೆಯವರು ಎಲ್ರೂ ಒಪ್ಪಿಗೆ ಮೇರೆಗೆ ಶ್ರಾವ್ಯನಿಗೆ ಮದ್ವೆ ತಯಾರಿ ಮಾಡ್ತಾರೆ. ಛೇ, ಮೊದ್ಲಿಂದಾನು ಹೀಗೆ. ನಾನ್ ಏನೇ ಬಯಸಿದ್ರು, ನನ್ಗೇನೇ ಸಿಗ್ತಾ ಇದ್ರು, ನನ್ನ ಪಾಲಿಗೆ ಏನೇ ಬರ್ತಾ ಇದ್ರು ಎಲ್ಲದನ್ನು ಅವಳೇ ಕಿತ್ಕೊಂಡ್ಲು. ಅಪ್ಪ ಅಮ್ಮನ್ ಪ್ರೀತಿ ಕಿತ್ಕೊಂಡ್ಲು, ನನಗ್ ಬರ್ಬೇಕಾಗಿರೋ ಪಾಕೆಟ್ ಮನಿ ಕಿತ್ಕೊಂಡ್ಲು, ನನಗ್ ಬರ್ಬೇಕಾಗಿರೋ ಪ್ರಿಯಾರಿಟಿ ಕಿತ್ಕೊಂಡ್ಲು, ಎಲ್ಲಾನು ಕಿತ್ಕೊಂಡ್ಲು. ಕೊನೆಗೆ ನನಗೋಸ್ಕರ ಬಂದಿರೋ ಗಂಡನ ಕೂಡ ಅವಳ ಕಡೆ ಸೆಳ್ಕೊಂಡು ಅವಳನ್ನೇ ಕೇಳೋ ಹಾಗೆ ಮಾಡಿದ್ರು. ಅಪ್ಪ ಅಮ್ಮ ಕೂಡ ಅದ್ರ ಬಗ್ಗೆ ಯೋಚನೆನೂ ಮಾಡ್ದೆ, ನನ್ನ ಬಗ್ಗೆ ಯೋಚನೆನೂ ಮಾಡ್ದೆ. ಅವ್ರಿಗೆ ಅವಳನ್ನೇ ಮದುವೆ ಮಾಡ್ಕೊಡ್ತೀವಿ ಅಂತ ಮಾತು ಬೇರೆ ಕೊಟ್ಟಿದ್ದಾರೆ. ಇಲ್ಲ, ನಾನಿಷ್ಟೆಲ್ಲ ಕಳ್ಕೊಳ್ಳೋದಕ್ಕೆ ಅವಳೇ ಕಾರಣ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಇಷ್ಟು ದಿನ ನನ್ನಿಂದ ಎಲ್ಲಾನು ಕಿತ್ಕೊಂಡು ನೀನ್ ನೆಮ್ಮದಿಯಾಗಿದ್ದೆ ಅಲ್ವಾ? ಇವತ್ತು ಹೇಗಾದ್ರೂ ಮಾಡಿ ನಿನಗೋಸ್ಕರ ಬಂದಿರೋ ಗಂಡನ ನನ್ನ ಕಡೆ ವಾಲ್ಸ್ಕೊಂಡು ನಿನ್ನಿಂದ ಅವನನ್ನ ಕಿತ್ಕೋತೀನಿ. ಅವಾಗ ನಿನ್ಗೆ ಎಷ್ಟು ಸಂಕಟ ಆಗತ್ತಲ್ವಾ? ಅವಾಗ ಹೇಳ್ತೀನಿ, ನನಗಿಷ್ಟ ದಿನ ಎಷ್ಟು ಸಂಕಟ ಆಗಿತ್ತು ಅನ್ನೋದು ನಿನಗೆ ನಾನು ಹೇಳ್ತೀನಿ. ಅವಾಗ ನಿನಗೆ ಅರ್ಥ ಆಗತ್ತೆ. ನೋಡ್ತಾ ಇರು, ನಾನು ಮಾತ್ರ ಈ ವಿಷಯನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಮೊದಲು ತನಗೋಸ್ಕರ ಬಂದಿರೋ ಗಂಡು ಸಡನ್ ಆಗಿ ತಂಗಿನ ಕೇಳೋದು, ತಂದೆ ತಾಯಿ ಕೂಡ ಈ ಮದ್ವೆಗೆ ಒಪ್ಪಿಗೆ ಕೊಡೋದು, ಇದನ್ನೆಲ್ಲ ನೋಡಿ ಕಾವ್ಯನಿಗೆ ತುಂಬಾನೇ ಕೋಪ ಬರುತ್ತೆ. ಕೋಪದ ಜೊತೆಗೆ ಶ್ರಾವ್ಯನ್ ಮೇಲೆ ದ್ವೇಷ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸಿ ಆ ಗಂಡಿನ ಕಡೆಯವ್ರನ್ನ ತನ್ನ ಕಡೆ ಸೆಳ್ಕೋಬೇಕು ಅಂತ ಕಾವ್ಯ ನಿರ್ಧಾರ ಮಾಡ್ತಾಳೆ. ಹಾಯ್ ಪ್ರದೀಪ್, ಸಾರಿ, ನಾನು ಬರೋದಕ್ಕೆ ಹೇಳಿದೆ ಅಂತ ನಿಮ್ಗೇನಾದ್ರೂ ತೊಂದರೆ ಆಯ್ತೋ ಏನೋ? ಅಯ್ಯೋ, ಚೇಚೆ, ಹಾಗೆಲ್ಲ ಏನೂ ಇಲ್ಲ ಕಾವ್ಯ. ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು ಒಂಥರ ಯೋಚನೆ ಮಾಡಿದ್ರೆ. ಐ ಆಮ್ ರಿಯಲಿ ಸಾರಿ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿನ್ನೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಯಿತು ಅನಿಸುತ್ತೆ. ಹಾಗಾಗಿ ನನ್ನ ಕಡೆಯಿಂದ ಸಾರಿ. ಹೌದು ಹೌದು ಪ್ರದೀಪ್, ನೀವು ಹೇಳ್ತಿರೋದು ನಿಜ. ನಿನ್ನೆ ನನಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ನನ್ನನ್ನ ನೀವು ರಿಜೆಕ್ಟ್ ಮಾಡಿದ್ರಿ ಅಂತಲ್ಲ, ನನ್ನ ತಂಗಿನ ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಮ ಲೈಫನ್ನ ಹಾಳು ಮಾಡ್ಕೊಳ್ತಿದ್ದೀರಲ್ಲ ಅನ್ನೋ ಒಂದೇ ಒಂದು ಬೇಜಾರ. ವಾಟ್? ಏನು ಹೀಗೆ ಹೇಳ್ತಿದ್ದೀರಾ? ಅಲ್ಲ, ನಿಮ್ಮ ತಂಗಿನ ನಾನು ಮದುವೆ ಆಗೋದ್ರಿಂದ ನನ್ನ ಲೈಫ್ ಹೇಗೆ ಹಾಳಾಗುತ್ತೆ? ಇನ್ನೂ ಬ್ಯೂಟಿಫುಲ್ ಆಗುತ್ತೆ. ಅಯ್ಯೋ ಪ್ರದೀಪ್, ನೀವಿಲ್ಲೇ ತಪ್ಪು ತಿಳ್ಕೊಂಡಿರೋದು. ನಿಮ್ಮ ಲೈಫು ಬ್ಯೂಟಿಫುಲ್ ಆಗಲ್ಲ, ನನ್ನ ತಂಗಿ ಲೈಫು ಬ್ಯೂಟಿಫುಲ್ ಆಗತ್ತೆ. ಯಾಕೆ ಅಂದ್ರೆ ನಿಮ್ಮ ಹಾಗೆ ಕೈ ತುಂಬ ಸಂಬಳ ತಗೊಳ್ಳೋ ಒಳ್ಳೆ ಮನೆತನ, ಹಾಗೆ ನೋಡೋದಕ್ಕೂ ಸ್ಮಾರ್ಟ್ ಆಗಿ ಫಿಟ್ ಆಗಿರೋ ಹುಡುಗ, ಲೈಫ್ ಆಲ್ಮೋಸ್ಟ್ ಸೆಟಲ್ ಆದಾಗೆ. ಹಾಗಿರುವಾಗ ಅವಳ ಲೈಫ್ ಬ್ಯೂಟಿಫುಲ್ಲೇ ಅಲ್ವಾ? ಹಾಗಾಗಿ ತಾನು ಪ್ರೀತಿ ಮಾಡ್ತಿರೋ ಹುಡುಗನಿಗೆ ಮೋಸ ಮಾಡಿ
ನಿಮಗೆ ಓಕೆ ಹೇಳಿದಾಳೆ. ವಾಟ್? ಪ್ರೀತಿನ? ಅಂದರೆ ನಿಮ್ಮ ತಂಗಿ ಲವ್ ಮಾಡ್ತಿದ್ರಾ? ಲವ್ ಮಾಡ್ತಿದ್ರು ನನಗೆ ಓಕೆ ಹೇಳಿದ್ರಾ? ಹೌದು ಪ್ರದೀಪ್, ನಾನು ಹೇಳ್ತಿರೋದು ನಿಜಾನೇ. ನಾನೀಗ ಹೇಳೋದ್ರಿಂದ ನಿಮ್ಮ ಮನ್ಸಿಗೆ ತುಂಬಾನೇ ನೋವಾಗ್ಬೋದು, ಆದರೂ ನಾನು ಹೇಳ್ತಿರೋದು ನಿಜ. ನನ್ನ ತಂಗಿ ಬೇರೆ ಯಾರನ್ನೂ ಪ್ರೀತಿ ಮಾಡ್ತಿಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಕಿರಣ್ನೇ ಪ್ರೀತಿ ಮಾಡ್ತಿರೋದು. ಅವನು ಮನೆ ಕಡೆ ಅಷ್ಟಾಗಿ ಅನುಕೂಲಸ್ತಾ ಇಲ್ಲ, ಆದರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದಾನೆ. ಹಾಗಾಗಿ ಕಾಲೇಜಲ್ಲಿರ್ತಾ ಪ್ರಪೋಸ್ ಮಾಡಿದ್ದ, ಅವಳು ಕೂಡ ಒಪ್ಕೊಂಡಿದ್ದಾಳೆ. ಇಬ್ರು ಲವ್ ಮಾಡ್ತಿದ್ದಾರೆ. ಆದರೆ ಇವಾಗ ದಿಢೀರ್ ಅಂತ ನಿಮ್ಮ ಪ್ರಪೋಸಲ್ ಬಂದ ಕೂಡ್ಲೇನೆ ನೀವು ನೋಡೋದಕ್ಕೂ ಸ್ಮಾರ್ಟ್ ಇದ್ದೀರಾ, ಹಾಗೆ ಮನೆ ಕಡೆ ಕೂಡ ತುಂಬಾನೇ ರಿಚ್ ಇದ್ದೀರಾ. ಹಾಗಾಗಿ ಅವಳು ತನ್ನ ಲವ್ ಬಗ್ಗೆನೂ ಯೋಚನೆ ಮಾಡ್ದೇನೆ ನಿಮ್ಗೆ ಓಕೆ ಹೇಳಿದಾಳೆ. ಹಾಗಿದ್ರೆ ಯೋಚನೆ ಮಾಡಿ, ಇನ್ನೊಬ್ಬ ಹುಡುಗನ ಜೀವನ ಹಾಳು ಮಾಡಿ ನಿಮ್ ಜೀವನಕ್ಕೆ ಬರ್ತಿದ್ದಾಳೆ ಅಂದ್ರೇನೆ ಇದರಲ್ಲಿ ಸ್ವಾರ್ಥ ಇದೆ ಅಂತ ತಾನೇ. ಹೀಗಿರುವಾಗ ನಿಮ್ ಲೈಫ್ ಹೇಗ್ ಬ್ಯೂಟಿಫುಲ್ ಆಗುತ್ತೆ? ನೋ, ನಾನು ನೀವು ಹೇಳೋದನ್ನ ನಂಬಲ್ಲ. ಅವಳು ತುಂಬ ಒಳ್ಳೆ ಹುಡುಗಿ, ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ದೋರೆಲ್ರೂ ಹೀಗೆ ಅನ್ಕೊಳ್ಳೋದು ಪ್ರದೀಪ್, ಆದ್ರೆ ಏನ್ ಮಾಡೋದು? ನಿಜ ನನಗ್ ಮಾತ್ರ ಗೊತ್ತು ತಾನೆ. ಅಪ್ಪ ಅಮ್ಮಂಗ್ ಕೂಡ ಗೊತ್ತಿಲ್ಲ ಅವಳು ಏನು ಅಂತ. ಯಾರ ಹತ್ರನೂ ತೋರ್ಸ್ಕೊಳಲ್ಲ, ಎಲ್ರೂ ಎದುರಿಗೂ ತುಂಬಾ ಒಳ್ಳೆಯವಳ ಹಾಗೆ ನಾಟಕನೇ ಮಾಡೋದು. ಅಷ್ಟಕ್ಕೂ ನನ್ನ ತಂಗಿ ಬಗ್ಗೆ ನಾನ್ ಕೆಟ್ಟದಾಗ ಹೇಳಿ ಏನ್ ಸಾಧನೆ ಮಾಡ್ಲಿ ಹೇಳಿ? ನಿಮ್ ಲೈಫಿಗೆ ಅವಳು ಬರ್ತಿದ್ದಾಳೆ ಅಂದ್ರೆ ನೀವು ಚೆನ್ನಾಗಿದ್ದೀರಾ, ಅವಳ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ತಾನೆ. ಆದ್ರೆ ಅವಳ ಬುದ್ಧಿ ಗೊತ್ತಿದ್ದು ನನ್ಗೆ ಇನ್ನೊಬ್ಬ ಹುಡುಗನ ಜೀವನ ಹಾಳು ಮಾಡೋದಕ್ಕೆ ಮನ್ಸಿಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಬೇಕಾದ್ರೆ ಅವಳ ಹತ್ರ ಕೇಳಿ ನೋಡಿ. ಅವಳು ಕೂಡ ಇಲ್ಲ ನಾನು ಲವ್ವೇ ಮಾಡಿಲ್ಲ ಅಂತ ವಾದ ಮಾಡ್ತಾಳೆ ಹೊರತು ಖಂಡಿತವಾಗ್ಲೂ ತಾನು ಲವ್ ಮಾಡಿದೆ ಅಂತ ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ನೀವು ರಿಜೆಕ್ಟ್ ಮಾಡ್ಬಿಟ್ರೆ ಆಮೇಲೆ ನಿಮ್ಮಷ್ಟು ಲಕ್ಸುರಿ ಲೈಫ್ನ ಹೇಗೆ ಲೀಡ್ ಮಾಡೋಕ್ಕಾಗತ್ತೆ? ಪ್ರದೀಪ್ಗೆ ಶ್ರಾವ್ಯ ಎಷ್ಟೇ ಇಷ್ಟ ಆಗಿದ್ರು ಕಾವ್ಯನ್ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅವನ ಮನ್ಸಲ್ಲಿ ಏನೋ ಒಂಥರ ಅನ್ಸಕ್ ಶುರುವಾಗತ್ತೆ. ಹಲೋ, ಹಾಯ್ ಪ್ರದೀಪ್. ಏನು ಇವತ್ತು ಇಷ್ಟು ಲೇಟಾಗಿ ಫೋನ್ ಮಾಡಿದ್ದೀರಾ? ಆಫೀಸಲ್ಲಿ ತುಂಬ ಕೆಲಸ ಆಯ್ತಾ? ನಾನು ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಗೊತ್ತಾ. ಊಟ ಮಾಡಿದ್ರಾ? ಶ್ರಾವ್ಯ, ಅದು ನಾನು ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ನೀನು ಫ್ರೀ ಇದೆಯಾ? ಹಾ ಪ್ರದೀಪ್, ಹೇಳಿ, ಏನು ವಿಷಯ? ಅದು ನಿನಗೆ ಮೊದಲು ಯಾರಾದರೂ ಬಾಯ್ ಫ್ರೆಂಡ್ ಇದ್ರಾ? ಇದೇನು ಪ್ರದೀಪ್ ಹೀಗೆ ಕೇಳ್ತಿದ್ದೀರಾ? ಬಾಯ್ ಫ್ರೆಂಡ್ ಯಾರಾದರೂ ಇದ್ದಿದ್ರೆ ನಾನು ನಿಮ್ಮನ್ನು ಒಪ್ಕೋತಾ ಇದ್ನಾ? ಯಾರಿಗೆ ಗೊತ್ತು, ನಾನು ರಿಚ್ ಆಗಿದ್ದೀನಿ, ಸ್ಮಾರ್ಟ್ ಆಗಿದ್ದೀನಿ ಅಂತ ನೀನು ಬಾಯ್ ಫ್ರೆಂಡ್ನ ರಿಜೆಕ್ಟ್ ಮಾಡಿ ನನ್ನನ್ನು ಒಪ್ಕೊಂಡಿರ್ಬೋದು. ಪ್ರದೀಪ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಾ? ನೋಡಿ, ನೀವು ಅನ್ಕೊಂಡಿರೋ ಹಾಗೆ ನನಗೆ ಯಾವ ಬಾಯ್ ಫ್ರೆಂಡು ಇರಲಿಲ್ಲ. ಹಾಗಾಗಿನೇ ನಿಮ್ಮ ಪ್ರಪೋಸಲ್ನ ಅಮ್ಮ ಒಪ್ಕೋ ಅಂದ ಕೂಡಲೇ ಒಪ್ಕೊಂಡೆ. ಓ ಹೌದಾ? ಹಾಗಾದ್ರೆ ಕಿರಣ್ ಅಂದ್ರೆ ಯಾರು? ಅವ್ನು ಹೇಗೆ ಪರಿಚಯ? ಅವರು ನನ್ನ ಸೀನಿಯರ್, ಹೀಗೆ ಪರಿಚಯ ಕಾಲೇಜಲ್ಲಿ. ಯಾಕೆ? ಓ, ಬರೀ ಪರಿಚಯ ಇದ್ದೆ ಹೋಟೆಲು, ರೆಸ್ಟೋರೆಂಟು, ಹಾಗೆ ಪಾರ್ಕು ಇಲ್ಲೆಲ್ಲ ಓಡಾಡಿದ್ರಾ? ಅಯ್ಯೋ, ನಾನು ಅವ್ರ ಜೊತೆ ಎಲ್ಲಿಗೂ ಹೋಗಿಲ್ಲ. ನಾನು ಫ್ರೆಂಡ್ಸ್ ಜೊತೆ ಹೋದಾಗ ಅವರೇ ಅಲ್ಲೆಲ್ಲ ಬಂದಿದ್ರು ಅಷ್ಟೇ. ಹೀಗೆ ಪರಿಚಯ ಇರೋರಲ್ಲ, ಹಾಗಾಗಿ ಜೊತೆಲೆ ಕೂತು ಊಟ ಮಾಡಿದೀವಿ, ಜೊತೆಲೆ ವಾಕ್ ಕೂಡ ಮಾಡಿದೀವಿ. ಅದು ಬಿಟ್ಟು ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ. ಸಾಕು ಶ್ರಾವ್ಯ, ಇನ್ನು ನನ್ನನ್ನು ನಂಬಿಸೋ ಪ್ರಯತ್ನ ಮಾಡಬೇಡ. ನಾನು ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀನಿ. ಅವನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದ, ನೀನು ಕೂಡ ನಿನಗೂ ಇಷ್ಟ ಆಯ್ತು, ಹಾಗಾಗಿನೇ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ದೆ. ಆದ್ರೆ ಅಷ್ಟರಲ್ಲಿ ನಾನೊಬ್ಬ ಬಕ್ರ ಬಂದಲ್ವಾ, ನೀನು ನಾನು ರಿಚ್ ಇದ್ದೀನಿ ಅಂತ ಗೊತ್ತಾದ ಕೂಡ್ಲೇನೆ ಅವನನ್ನ ಬಿಟ್ಟು ನನಗೆ ಎಸ್ ಅಂತ ಹೇಳ್ದೆ. ಅಯ್ಯಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ರ. ನನ್ನ ಮಾತು ಕೇಳಿ, ನಾನು ಅಂತವಳಲ್ಲ. ನಾನು ಯಾರನ್ನು ಪ್ರೀತಿನೂ ಮಾಡಿಲ್ಲ. ನಾನು ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇರೋದು. ನೋಡಿ, ನನ್ನ ತಪ್ಪು ತಿಳ್ಕೊಂಡ್ಬೇಡಿ ಪ್ಲೀಸ್ ಪ್ರದೀಪ್, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಸಾಕ್, ಬಾಯ್ ಮುಚ್ಚು. ನಿನ್ನ ನಾಟಕನ ಯಾರೂ ಇಲ್ಲಿ ನಂಬೋರಿಲ್ಲ. ಛೇ, ನಾನೇ ತಪ್ಪು ಮಾಡಿದೆ. ಫಸ್ಟ್ ಬಂದು ನಿನ್ನ ಅಕ್ಕನ ನೋಡಿದೆ, ಅಕ್ಕನ್ನೇ ಒಪ್ಕೋಬೇಕಿತ್ತು. ಹೋಗಿ ಹೋಗಿ ನಿನ್ನಂತವಳನ್ನ ಎಕ್ಸೆಪ್ಟ್ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದನ್ನ ನಾಳೆನೆ ಬಂದು ಸರಿ ಮಾಡ್ತೀನಿ ನೋಡು. ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನಂತವಳನ್ನ ನಾನು ಇಷ್ಟಪಟ್ನ ಅಂತ ನನಗೆ ಹೇಸಿಗೆ ಆಗ್ತಿದೆ. ಛೀ, ಫೋನ್ ಇಡು. ಪ್ರದೀಪ್, ಪ್ರದೀಪ್, ನನ್ನ ಮಾತು ಕೇಳಿ. ಹಲೋ ಹಲೋ ಪ್ರದೀಪ್. ಶ್ರಾವ್ಯ ಏನೇ ಹೇಳೋದಕ್ಕೆ ಎಷ್ಟೇ ಹೇಳೋದಕ್ಕೆ ಪ್ರಯತ್ನ ಪಟ್ರು ಪ್ರದೀಪ್ ಮಾತ್ರ ಅವಳ ಮಾತನ್ನ ಕೇಳಲ್ಲ. ಯಾಕೆ ಅಂದ್ರೆ ಕಾವ್ಯ ಹೇಳಿರೋ ಸುಳ್ಳಲ್ಲಿ ಅವನು ಆಲ್ರೆಡಿ ಅವಳನ್ನ ಅನುಮಾನಿಸೋದಕ್ಕೆ ಶುರು ಮಾಡಿರ್ತಾನೆ. ಮಾರನೇ ದಿನ ಪ್ರದೀಪ್ ಶ್ರಾವ್ಯನ್ ಜೊತೆ ತಾನು ಮದುವೆ ಆಗಲ್ಲ ಅನ್ನೋ ವಿಷಯನ ಶ್ರಾವ್ಯನ್ ಮನೆಯವ್ರಿಗೆ ಹೇಳ್ತಾನೆ. ಅಯ್ಯೋ, ಇದೇನಪ್ಪ ಇದು? ಹೀಗೆ ಹೇಳ್ತಿದ್ಯಾ? ಮದುವೆ ಇನ್ವಿಟೇಷನ್ ಎಲ್ಲ ಕೊಟ್ಟಾಗಿದೆ. ಇವಾಗ ನೋಡಿದ್ರೆ ನೀನು ಅವಳ ಮದುವೆ ಆಗಲ್ಲ ಅಂತಿದ್ಯಲ್ಲ, ಏನಾಯ್ತಪ್ಪ? ಯಾಕೆ ಹೀಗೆ ಹೇಳ್ತಿದ್ಯಾ? ನೀನೇ ತಾನೇ ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದಿದ್ದು. ಇವಾಗ ಊರವ್ರ ಮುಂದೆಲ್ಲ ನಾವು ತಲೆ ತಗ್ಸೋ ಹಾಗೆ ಮಾಡ್ತಿದ್ಯಲ್ಲಪ್ಪ. ನೋಡಿ ಅಂಕಲ್, ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಎಲ್ಲ ಹೇಳೋದಕ್ಕಾಗಲ್ಲ. ಆದರೆ ಈ ಮದುವೆ ಕ್ಯಾನ್ಸಲ್ ಮಾಡೋದ್ರಿಂದ ಎರಡೂ ಮನೆ ಮರ್ಯಾದೆ ಹಾಳಾಗುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತು.
ಹಾಗಾಗಿನೇ ನಾನು ನಿಮ್ಮ ಮೊದಲನೇ ಮಗಳು ಕಾವ್ಯನ ಇದೇ ಮಂಟಪದಲ್ಲಿ ಇದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಅನ್ಕೊಂಡಿದ್ದೀನಿ. ಏನು ಕಾವ್ಯನ್ ಜೊತೆ ಮದ್ವೆ ಆಗ್ತೀಯಾ? ಏನಪ್ಪ ಏನ್ ಮಾತಾಡ್ತಿದ್ಯಾ ಅನ್ನೋದ್ ಪ್ರಜ್ಞೆ ಇದೆಯಾ ನಿನ್ಗೆ? ಅಲ್ಲ, ಮೊದಲು ನೋಡಿದ್ರೆ ಅಕ್ಕನ್ ನೋಡೋದಕ್ ಬಂದಿಲ್ಲ, ತಂಗಿ ನೋಡೋದಕ್ ಬಂದಿದ್ದೀನಿ ಅಂತ ಹೇಳ್ದೆ. ಆಮೇಲೆ ತಂಗಿ ಜೊತೆ ಮದ್ವೆ ಮಾಡೋಣ ಅಂತ ಮದ್ವೆ ತಯಾರಿ ಮಾಡಿದ್ರೆ ಇವಾಗ ಬಂದು ತಂಗಿನ ಇಷ್ಟಪಟ್ಟಿಲ್ಲ, ಅಕ್ಕನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಾ. ಏನಾಗಿದೆ ನಿನ್ಗೆ? ನೀನ್ ಬೇಕಾದಾಗೆ ನಮ್ ಮಕ್ಳನ್ ಕೊಡೋದಕ್ಕೆ ನಾವೇನ್ ಹರಾಜಿಗೆ ಇಟ್ಟಿಲ್ಲಪ್ಪ. ನೋಡು, ಈ ಮದ್ವೆ ನಡೆಯಲ್ಲ. ಮದ್ವೆ ಕ್ಯಾನ್ಸಲ್ ಆಗಿ ಎಲ್ರ ಮುಂದೆ ತಲೆ ತೆಗ್ಸಿದ್ರು ಪರವಾಗಿಲ್ಲ, ಆದ್ರೆ ನಿನ್ ಈ ವ್ಯವಹಾರ ಮಾತ್ರ ನಾವು ಒಂದು ಒಪ್ಕೊಳ್ಳಲ್ಲ. ನೀನಿನ್ ಹೊರಡು. ಅರೆ, ಇದೇನಮ್ಮ ಇದು? ನಾನ್ ತಾನೇ ಮದ್ವೆ ಆಗ್ಬೇಕಾಗಿರೋದು. ನನಗಂತೂ ಪ್ರದೀಪ್ ತುಂಬಾನೇ ಇಷ್ಟ ಆಗಿದ್ದಾರೆ. ಹೇಗಿರುವಾಗ ನೀವ್ಯಾಕೆ ಈ ಮದ್ವೆ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಹೇಗೂ ಶ್ರಾವ್ಯ ಇವ್ರಿಗೆ ಇಷ್ಟ ಆಗಿಲ್ಲ, ಸೊ ನಾನು ಇಷ್ಟ ಆಗಿದ್ದೀನಿ. ಅದ್ರಲ್ಲೇನ್ ವ್ಯತ್ಯಾಸ ಇಲ್ಲ ತಾನೇ? ನೋಡಿ, ನನಗೆ ಈ ಮದ್ವೆ ಸಂಪೂರ್ಣ ಒಪ್ಪಿಗೆ ಇದೆ. ಗಂಡು ಹೆಣ್ಣಿಗೆ ಮದ್ವೆ ಒಪ್ಪಿಗೆ ಇದ್ರೆ ಸಾಕಲ್ವಾ? ಮನೆಯವರೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ಈ ಮದ್ವೆನ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಕಾವ್ಯ ಇಷ್ಟ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಪ್ರದೀಪ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲ, ಈ ಹುಡುಗಿಗೆ ಏನಾಗಿದೆ? ಮನೇಲಿ ದೊಡ್ಡೋರು ಅಂತ ನಾವಿದೀವಿ, ನಮ್ ನಿರ್ಧಾರದ ಮೇಲೆ ಬೆಲೆನೇ ಇಲ್ಲ ಅನ್ಸುತ್ತೆ. ಇರು, ಅವಳಿಗೆ ನಾನೇ ಗ್ರಹಚಾರ ಬಿಡಿಸ್ತೀನಿ. ರೇಣುಕಾ ಮಗಳಿಗೆ ಕ್ಲಾಸ್ ತಗೋಬೇಕು ಅಂತ ಮಗಳ ರೂಮ್ ಹತ್ರ ಬರ್ತಾರೆ. ಆದ್ರೆ ಕಾವ್ಯ ಆಲ್ರೆಡಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇರೋದನ್ನ ಅವ್ರು ಕೇಳಿಸ್ಕೊಂಡು ಬಾಗ್ಲ ಹತ್ರನೇ ನಿಂತ್ಕೋತಾರೆ. ಪಿಂಕಿ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ. ಇಷ್ಟು ದಿನ ಯಾವಾಗ್ಲೂ ಏನೇ ಇದ್ರೂ ನನ್ನಿಂದ ಅವಳು ಕಿತ್ಕೋತಾ ಇದ್ಲು, ಆದ್ರೆ ಫಸ್ಟ್ ಟೈಮ್ ನಾನು ಅವಳಿಂದ ಕಿತ್ಕೊಂಡಿದ್ದೀನಿ ಕಣೆ. ಅವಳು ಮದ್ವೆ ಆಗ್ಬೇಕಿರೋ ಹುಡುಗನ್ನೇ ನಾನು ಕಿತ್ಕೊಂಡಿದ್ದೀನಿ. ಇವತ್ತು ಅವನು ಬಂದು ನನ್ನನ್ನ ಮದ್ವೆ ಆಗ್ತೀನಿ ಅಂತ ಎಲ್ರ ಮುಂದೆ ಹೇಳೋದಾಗ ಗೊತ್ತಾ, ನನಗಂತೂ ಆ ಮಾತು ಕೇಳಿಸ್ಕೋಬೇಕಾರೆ ಎಷ್ಟು ಖುಷಿ ಆಯ್ತು ಗೊತ್ತೇನೆ. ಒಳ್ಳೆ ಶ್ರಾವ್ಯನ್ ಮುಖ ನೋಡ್ಬೇಕಿತ್ತು. ಹಿಂಗ್ ತಿಂದ್ ಮಂಗನ ಹಂಗೆ ಇದ್ಲು ಕಣೆ. ಇನ್ನೇನ್ ಗಂಗೆ ಗೋದಾವರಿ ಎಲ್ಲ ಹರಿದ್ ಬಿಡ್ತಾರೆ ಅನ್ಬೇಕಿತ್ತು. ಅದನ್ನ ನೋಡಿ ನನಗ್ ನಗು ತಡ್ಕೊಳ್ಳೋದಕ್ಕಾಗಿಲ್ಲ. ಅಲ್ಲೇ ಇದ್ರೆ ಆಮೇಲೆ ಎಲ್ರ ಮುಂದೆ ನನ್ ಬಣ್ಣ ಬಯಲಾಗ್ಬಿಡುತ್ತೆ ಅಂತ ಸೀದಾ ರೂಮಿಗೆ ಬಂದು ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಕುಣಿದು ಕುಪ್ಪಾಡ್ಸೋಣ ಅನ್ಸ್ತಿದೆ ಕಣೆ. ಮಗಳ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ರೇಣುಕನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದು ಅಮ್ಮ, ಅದು ಅಮ್ಮ, ಅದು ಕೊನೆಗೂ ಕಾವ್ಯ ತಾನ್ ಮಾಡಿರೋ ಎಲ್ಲಾ ಕಿತಾಪತಿಗಳನ್ನು ಮನೆಯವ್ರ ಮುಂದೆ ಹೇಳ್ತಾಳೆ. ಇಷ್ಟೆಲ್ಲ ಆಗೋದಕ್ಕೆ ತಾನೇ ಕಾರಣ ಅಂತಾನು ಒಪ್ಕೋತಾಳೆ. ಛೇ, ಯಾಕೆ ಹೀಗ್ ಮಾಡ್ದೆ? ಅಲ್ಲ ಕಣೆ, ಯಾವಾಗ ನೋಡಿದ್ರು ಆ ಹುಡ್ಗಿನ ದ್ವೇಷ ಮಾಡ್ತಾನೆ ಇರ್ತೀಯಲ್ಲೇ. ಆದ್ರೆ ಪಾಪ ಆ ಹುಡ್ಗಿ ನಿನ್ಮೇಲೆ ಒಂದ್ಸರಿನೂ ಕೋಪ ಮಾಡ್ಕೊಳ್ದೇನೆ ಅಕ್ಕ ಅಕ್ಕ ಅಂತ ನಿನ್ ಹಿಂದೆ ಮುಂದೆನೆ ಸುತ್ತಾ ಇರ್ತಾಳೆ. ನೀನ್ ನೋಡಿದ್ರೆ ಆ ಹುಡ್ಗಿ ಜೀವನನೇ ಹಾಳು ಮಾಡೋದಕ್ಕೆ ಹೊರಟಿದ್ಯಲ್ಲೇ. ಯಾಕೆ ಇಂತ ದುರ್ಬುದ್ಧಿ ಬಂತು ನಿನ್ಗೆ? ಛೀ! ಕಾವ್ಯ, ಮನೆ ಹಿರಿ ಮಗಳಾಗಿ ನಿನ್ ತಂಗಿನ ಜೋಪಾನ ಮಾಡೋದ್ ಬಿಟ್ಕೊಂಡು ಅವಳ ಜೀವನನ ಹಾಳು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇಷ್ಟೆಲ್ಲ ರಾದಂತ ಮಾಡಿಟ್ಟಿದ್ಯಲ್ಲ. ನಿನ್ನನ್ನ ನನ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗ್ ನಾಚಿಕೆ ಆಗ್ತಿದೆ. ನಿಮ್ಮಲ್ಲಿ ಯಾವ ಭೇದನೂ ಮಾಡಿಲ್ಲ. ನಿನಗೇನ್ ತಂದ್ಕೊಟ್ಟಿದ್ದೀನೋ ಅವಳಿಗೂ ಅದನ್ನೇ ತಂದ್ಕೊಟ್ಟಿದ್ದೀನಿ. ನಿನಗೇನ್ ಕೊಡ್ಸಿದ್ದೀನೋ ಅದನ್ನೇ ಅವಳಿಗೂ ಕೊಡ್ಸಿದ್ದೀನಿ. ನಿನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀನೋ ಅಷ್ಟೇ ಅವಳಿಗೂ ಕೊಟ್ಟಿದ್ದೀನಿ. ಏನೋ ಕೇಳೇ ಮಗು ಅಂತ ಅವಳು ಹಠ ಹಿಡಿದು ಕೂಡ್ಲೇನೆ ತಂದು ಕೊಟ್ಟಿದೀವಿ. ಆದ್ರೆ ನಿನಗ್ ಸ್ವಲ್ಪ ನಿಧಾನ ಕೊಟ್ಟಿರ್ಬೋದು. ಯಾಕೆ ಅಂದ್ರೆ ನೀನು ದೊಡ್ಡೋಳು, ಅರ್ಥ ಮಾಡ್ಕೊಳ್ತೀಯಾ ನಮ್ ಕಷ್ಟನ ಅಂತ. ಆದ್ರೆ ನೀನು ಛೇ. ಲೇ ಕಾವ್ಯ, ನಿನ್ನ ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದೀವಿ ಗೊತ್ತೇನೆ. ಆದ್ರೆ ನೀನ್ ಹುಟ್ಟಿದ್ಮೇಲೆ ನಮ್ಮ ಮನೇಲಿ ಸಿರಿ ಸಂಪತ್ತು ಎಲ್ಲಾನು ಬಂದಿದ್ದು ಕಣೆ. ನೀನೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆದ್ರೆ ನೀನು ತಂಗಿ ಹುಟ್ಟಿದ್ಮೇಲೆ ನಮ್ ದುರದೃಷ್ಟ ಆಗಿ ಬದಲಾಗಿದ್ಯಲ್ಲೇ. ತಂಗಿನ ಚಿಕ್ಕವಳು ಅಂತ ಸ್ವಲ್ಪ ಪ್ರೀತಿ ಮಾಡಿದಕ್ಕೇನೆ ಇಷ್ಟೆಲ್ಲ ದ್ವೇಷ ಸಾಧಿಸ್ತಾ ಇದೆಯಲ್ಲೇ. ಛೇ, ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಇಂತ ಬುದ್ಧಿ ಕಲ್ತಿದ್ಯಾ? ಅವಳು ಏನೇ ನಿಂಗ್ ದ್ರೋಹ ಮಾಡಿದ್ಲು, ಅಕ್ಕ ಆಗಿ ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಕೊಂಡು ಹೀಗೆಲ್ಲ ಮಾಡ್ಬಿಟ್ಯಲ್ಲೇ. ಪಾಪ ಆ ಮಗು. ತಂದೆ ತಾಯಿ ಮಾತು ಕೇಳಿ ಕಾವ್ಯನಿ ಕೂಡ ಒಂಥರ ಗಿಲ್ಟ್ ಕಾಡೋದಕ್ಕೆ ಶುರುವಾಗುತ್ತೆ. ತಾನು ಇಷ್ಟ ದಿನ ತಪ್ಪು ಮಾಡ್ದೆ ಅಂತ. ಹಾಗಾಗಿ ತನ್ನ ತಂಗಿ ಹತ್ರ ಕ್ಷಮೆ ಕೂಡ ಕೇಳ್ತಾಳೆ. ಶ್ರಾವ್ಯ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಏನೋ ಕೋಪದಲ್ಲಿ ಹೀಗೆಲ್ಲ ಮಾಡ್ಬಿಟ್ಟೆ. ನೋಡು, ಇನ್ಯಾವತ್ತೂ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ದ್ವೇಷ ಮಾಡಲ್ಲ, ಆಯ್ತಾ? ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ಅಯ್ಯೋ ಹೋಗ್ಲಿ ಬಿಡಕ್ಕ, ಬೇಜಾರು ಮಾಡ್ಕೋಬೇಡ. ನನ್ಗೆ ಯಾವಾಗ್ಲೂ ನೀನ್ ಅಕ್ಕನೇ. ನನಗೆ ತುಂಬಾ ಸ್ಪೆಷಲ್ ಪರ್ಸನ್ ನೀನೆ. ಶ್ರಾವ್ಯ, ನನ್ನ ಕೂಡ ದಯವಿಟ್ಟು ಕ್ಷಮಿಸ್ಬಿಡು. ನಾನು ಇವ್ರ ಮಾತು ಕೇಳಿ ನಿನ್ನನ್ನು ಅನುಮಾನಿಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನಗೆ ಒಂದೇ ಒಂದು ಚಾನ್ಸ್ ಕೊಡು. ಸಾರಿ ಪ್ರದೀಪ್, ಈ ವಿಷಯನ ನಾವು ಇಲ್ಲಿಗೆ ಬಿಟ್ಬಿಡೋಣ. ನೀವು ಯಾರ್ದೋ ಮಾತು ಕೇಳಿ ನನ್ನ ಮೇಲೆ ಅನುಮಾನ ಪಟ್ಬಿಟ್ರಿ. ಅನುಮಾನ ಅನ್ನೋದು ಒಂದ್ಸಾರಿ ಬಂದ್ರೆ ಅದು ಯಾವತ್ತೂ ಹೋಗಲ್ಲ. ಇವತ್ತೇನೋ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಸರಿ, ಆದ್ರೆ ಮುಂದೆ ಒಂದಿನ ಬೇರೆ ಯಾರೋ ನನ್ನ ಬಗ್ಗೆ ಏನೋ ಹೇಳಿದ್ರು ಅಂತ ನೀವು ಮತ್ತೆ ಅನುಮಾನ ಪಟ್ರೆ ನನ್ನ ಲೈಫೇ ಸ್ಪಾಯ್ಲ್ ಆಗುತ್ತೆ.
ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ಅಯ್ಯೋ ಶ್ರಾವ್ಯ, ನನ್ನ ಮಾತು ಕೇಳು. ಅವ್ರು ನಿಜವಾಗ್ಲೂ ನಿನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ. ನಾನು ಮೊದಲಿಗೆ ಏನೆಲ್ಲ ಹೇಳಿದಾಗ ಅವ್ರು ನಂಬೇ ಇರಲಿಲ್ಲ ಗೊತ್ತಾ. ಆದರೆ ನಾನು ಬಿಡ್ದೇನೆ ಅವ್ರನ್ನ ನಂಬಿಸಿ ಇಷ್ಟೆಲ್ಲ ಮಾಡಿಬಿಟ್ಟೆ ನೋಡು. ಒಂದೇ ಒಂದು ಚಾನ್ಸ್ ಕೊಡು, ಅವ್ರು ಇನ್ಯಾವತ್ತೂ ಈ ತಪ್ಪನ್ನ ಮಾಡಲ್ಲ, ಅದೊಂದು ಗ್ಯಾರಂಟಿ. ಯಾಕೆಂದರೆ ಅವ್ರು ನಿನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ನನ್ನನ್ನು ಒಪ್ಕೊಂಡಿರೋದು ನಿನ್ನ ಮೇಲಿನ ಕೋಪಕ್ಕೆ ಹೊರತು ನನ್ನ ಮೇಲಿನ ಪ್ರೀತಿಗಲ್ಲ. ಅದಕ್ಕೆ ಹೇಳ್ತಾ ಇರೋದು. ಹೌದು ಮಗಳೇ, ಯಾರು ತಾನೇ ತಪ್ಪು ಮಾಡಲ್ಲ ಹೇಳು, ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ಆ ತಪ್ಪನ್ನ ಸರಿ ಮಾಡ್ಕೋತೀನಿ ಅಂತ ಬಂದು ಕೇಳ್ಕೊಳ್ಳೋರು ತುಂಬ ಕಡಿಮೆ ಅಲ್ವಾ. ಆದರೆ ಪ್ರದೀಪ್ ಬಂದು ನಿನ್ನ ಹತ್ರ ಸೆಕೆಂಡ್ ಚಾನ್ಸ್ ಕೇಳ್ತಾ ಇದ್ದಾನೆ. ಅವ್ನು ಇನ್ಯಾವತ್ತೂ ಆ ತಪ್ಪನ್ನ ಮಾಡದೇ ಇರೋ ಹಾಗೆ ನೋಡ್ಕೋತಾನೆ. ನೋಡಮ್ಮ, ಇದು ಒಂದ್ಸಾರಿ ಅವನನ್ನ ಕ್ಷಮಿಸಿ ಈ ಮದುವೆನ ಮುಂದುವರ್ಸ್ಕೊಂಡು ಹೋಗು. ನಿಜ ಶ್ರಾವ್ಯ, ನಾನು ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ, ನಿನ್ನನ್ನು ಯಾವತ್ತೂ ಅನ್ಮನ್ಸಲ್ಲ. ಪ್ಲೀಸ್ ಇದು ಒಂದು ಚಾನ್ಸ್ ಕೊಡು. ಮಗಳೇ, ಏನು ಯೋಚನೆ ಮಾಡ್ತಿದ್ಯಾ? ಅವನಷ್ಟಾಗಿ ಬೇಡ್ಕೋತಾ ಇದ್ದಾನೆ ಅಲ್ವಾ, ಪಾಪ, ಒಂದೇ ಒಂದು ಚಾನ್ಸ್ ಕೊಡು. ಸರಿಯಪ್ಪ, ಎಲ್ಲರೂ ಇಷ್ಟೊಂದು ಹೇಳ್ತಿದ್ದೀರಲ್ವಾ, ಹಾಗಾಗಿ ಈ ಮದುವೆಗೆ ಒಪ್ಕೋತಾ ಇದ್ದೀನಿ. ಕೊನೆಗೂ ಎಲ್ಲರೂ ತಮ್ಮ ತಪ್ಪನ್ನ ಅರ್ಥ ಮಾಡ್ಕೋತಾರೆ. ಇದಾದ್ಮೇಲೆ ಕಾವ್ಯ ಅಂತೂ ಶ್ರಾವ್ಯನ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಲತಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ತಂಗಿ ಮಗನ ಬರ್ಡೇ ಇದೆ, ವಿಶ್ ಮಾಡಿ ಅಂತ. ಅವ್ರ ನೇಮ್ ವಿನುತ್ ಅಂತ. ಹಾಯ್ ವಿನುತ್, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.